ದಂಡ ಕಟ್ತೀರಾ ಇಲ್ಲ ಹೆಲ್ಮೆಟ್ ಧರಿಸ್ತೀರಾ? ವಾಹನ ಬೈಕ್ ಸವಾರರಿಗೆ ಎಸ್ಪಿ ಖಡಕ್ ಎಚ್ಚರಿಕೆ. ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕುರಿತು ಬೀದರ್ ಜಿಲ್ಲಾ ಪೊಲೀಸರು ಜಾಗೃತಿ ಅಭಿಯಾನದ ಮೂಲಕ ಹೆಲ್ಮೆಟ್ ಧರಿಸುವಂತೆ ಖಡಕ್ ಸೂಚನೆ ನೀಡಿದರು. ಇದೇ ವೇಳೆ ಹೆಲ್ಮೆಟ್ ಧರಿಸಿದ ಸವಾರರಿಗೆ ಗುಲಾಬಿ ಹೂ ನೀಡಿ ಅಭಿನಂದಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಖುದ್ದು ಎಸ್ಪಿ ಪ್ರದೀಪ್ ಗುಂಟಿ ವಾಹನ ಸವಾರರನ್ನ ತಡೆದು ಹೆಲ್ಮೆಟ್ ಹಾಕದವರಿಗೆ ಹೆಲ್ಮೆಟ್ ಧರಿಸುವಂತೆ ಸೂಚನೆ ನೀಡಿದರು. ಜೊತೆಗೆ ದಂಡ ಕಟ್ತೀರಾ ಇಲ್ಲ ಹೆಲ್ಮೆಟ್ ಧರಿಸ್ತೀರಾ ಎಂಬ ಖಡಕ್ ಎಚ್ಚರಿಕೆ ನೀಡಿದರು. ಬಳಿಕ ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ದಂಡ ಪಾವತಿಸಿಕೊಳ್ಳುವ ಬದಲಿಗೆ ದಂಡದ ರೂಪದಲ್ಲಿ ಹೊಸ ಹೆಲ್ಮೆಟ್ ಖರೀದಿ ಮಾಡುವಂತೆ ಸೂಚಿಸಿದರು. ಈ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದ ಎಸ್ಪಿ ಪ್ರದೀಪ್ ಗುಂಟಿ, ನಗರದಲ್ಲಿ ಸಂಚಾರಿ ನಿಯಮ ಪಾಲಿಸುವಂತೆ ಅಭಿಯಾನ ಆರಂಭಿಸಿದ್ದೇವೆ. ನಗರದಲ್ಲಿ ಬೇಕಾಬಿಟ್ಟಿ ವಾಹನ ಚಲಾಯಿಸುವುದು, ಕರ್ಕಶ ಶಬ್ದವನ್ನುಂಟು ಮಾಡುವ ವಾಹನಗಳನ್ನ ಸೀಸ್ ಮಾಡಲಾಗುತ್ತಿದೆ. ಈಗಾಗಲೇ 80 ಬುಲೆಟ್ಗಳ ಸೈಲೆನ್ಸರ್ಗಳನ್ನ ಸೀಸ್ ಮಾಡಿದ್ದು, ಮುಂದೆ ಯಾರಾದರೂ ಈ ರೀತಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ವಾಹನ ಚಾಲನೆ ಮಾಡಿದರೆ ಕ್ರಮ ಕೈಗೊಳ್ಳಲಾಗುವುದು. ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸುವಂತೆ ಸೂಚನೆ ನೀಡಿದರು. ಸುಪ್ರಭಾತ ನ್ಯೂಸ್ ಬೀದರ್. ಹೊರಡಿಸುವ ಸುಮಾರು 80 ಬೈಕ್ಸ್ ಅನ್ನು ನಾವು ಸೀಸ್ ಮಾಡಿದ್ದೇವೆ. ಆ ಸೈಲೆನ್ಸರ್ಗಳನ್ನು ಕೂಡ ಕಿತ್ತಾಕಿದ್ದೇವೆ. ಅವರೆಲ್ಲರ ಮೇಲೂ ಫೈನ್ ಹಾಕಿದ್ದೇವೆ. ಒಂದು 2-3 ದಿನದಲ್ಲಿ ತಮ್ಮೆಲ್ಲರ ಮುಂದೆನೇ ನಾವು ಎಲ್ಲ ಸೈಲೆನ್ಸರ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡ್ತೇವೆ ಕೂಡ. ಇನ್ನು ಮುಂದೆ ಅಂಥ ಬೈಕ್ಗಳು ಅಂಥ ಸೈಲೆನ್ಸನ್ನು ಹಾಕ್ಕೊಂಡು ಓಡಾಡ್ತಿರೋ ಬೈಕ್ಗಳನ್ನು ನಾವು ಸೀಸ್ ಮಾಡ್ತೇವೆ. ಸರ್, ಗ್ಯಾರೇಜ್ಗಳಿಗೆ ಕಟ್ಟುನಿಟ್ಟಾದ ಕ್ರಮ ಸಿಟಿಯಲ್ಲಿ ಎಷ್ಟು ವರ್ಕ್ಶಾಪ್ಸ್ ಇವೇನೋ, ಎಷ್ಟು ಗರಾಜಸ್ ಇವೇನೋ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ. ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ. ಬಟ್ ನಮಗೆ ಗೊತ್ತಾಗಿದೆ ಅಂದರೆ ಎಷ್ಟೋ ಜನರು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಈ ರೀತಿ ಸೈಲೆನ್ಸ್ಗಳನ್ನು ಅಳವಡಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಅಷ್ಟು ಬೈಕ್ಗಳನ್ನು ನಾವು ಸೀಸ್ ಮಾಡಿದ್ದೇವೆ. ಈಗಾಗಲೇ ಮಾಡಿದ್ದೇವೆ. ಅದನ್ನು ಎಷ್ಟು ಹೆಲ್ಮೆಟ್ ಕೊಡ್ತೀವಿ, ಎಷ್ಟು ದಿವಸವರೆಗೆ ನಾವು ಇದನ್ನು ನಿಲ್ಲಿಸುವುದಿಲ್ಲ. ಈವ್ನಿಂಗ್ ತನಕ ಈ ಕೆಲಸ ಮಾಡ್ತಾ ಇರ್ತೇವೆ. ಇದೇ ರೀತಿ ಪ್ರತಿದಿನ ಮಾಡ್ತಾ ಇರ್ತೇವೆ. ಬೀದರಲ್ಲಿ ಸುಮಾರು ಜನ ಅಂದರೆ ಇದ್ದ ಎಲ್ಲ ವಾಹನ ಚಾಲಕರು ಬೈಕ್ ಹೆಲ್ಮೆಟನ್ನು ಅಳವಡಿಸಿಕೊಳ್ಳುತ್ತಾರೆ. ನಾವು ಇದನ್ನು ಬಿಡೋದು. ಇದು 1 ಗಂಟೆ 2 ಗಂಟೆ ಕೆಲಸ ಅಲ್ಲ, ಈವ್ನಿಂಗ್ ತನಕ ಮಾಡ್ತಾ ಇರ್ತೇವೆ. ಪಟಿಷ್ಠಗೊಳಿಸಬೇಕೆಂದು ನಾವೆಲ್ಲರೂ ಇವತ್ತು ಒಂದು ಸಂಕಲ್ಪದೊಂದಿಗೆ ಇವತ್ತು ಟ್ರಾಫಿಕ್ ಕೆಲಸ ಮಾಡ್ತಾ ಇದ್ದೇವೆ. ಬೀದರ್ ಸಿಟಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕಂತ ಒಂದು 15 ದಿನ ಹಿಂದೆ ನಾವು ಆಲ್ರೆಡಿ ಮೀಡಿಯಾ ಮುಖಾಂತರ ನಾವು ವಿನಂತಿಸಿಕೊಂಡಿದ್ದೇವೆ. ಆದರೂ ಸಹ ಕೆಲವರು ವಿತೌಟ್ ಹೆಲ್ಮೆಟ್ ವಾಹನ ಚಲಾಯಿಸುವುದನ್ನು ನಾವು ಗಮನಿಸಿ ಇವತ್ತು ಫೈನ್ ಕಟ್ಟಿ ಇಲ್ಲ ಹೆಲ್ಮೆಟ್ ಇಲ್ಲೇ ಖರೀದಿ ಮಾಡ್ಕೊಂಡು ಹಾಕ್ಕೊಂಡು ಹೋಗಿ ಅನ್ನುವ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ. ಇವತ್ತು ಜನರು ಸ್ಪಂದನೆ ನೀಡ್ತಾ ಇದ್ದಾರೆ. ಸುಮಾರು ಜನ ಈಗಾಗಲೇ ಹೆಲ್ಮೆಟನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಹೆಲ್ಮೆಟ್ ನಿಮ್ಮ ಸುರಕ್ಷತೆಗಾಗಿ ಅಂತ ನಾವು ಮತ್ತೊಂದು ಸರಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದಲ್ಲದೆ ಇಲ್ಲೀಗಲ್ ಪಾರ್ಕಿಂಗ್ ಅಂದರೆ ಆ ಲೈನ್ಸ್ ಬಿಟ್ಟು ಲೈನ್ಸು ದಾಟಿ ರೋಡ್ ಮೇಲೇನೂ ನೇರವಾಗಿ ಪಾರ್ಕಿಂಗ್ ಮಾಡ್ತಿದ್ದಾರೆ ಎಷ್ಟೋ ಜನ 4 ವೀಲರ್ಸು ಆ್ಯಂಡ್ ತಳ್ಳುಗಾಡಿಗಳು. ಅವ್ರಿಗೆ ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ. ಫೈನ್ ಕಟ್ಟಬೇಕಾಗ್ತದೆ. ಎಷ್ಟು ಸತಿ ಆದರೂ ಪರವಾಗಿಲ್ಲ, ಅಷ್ಟು ಸತಿ ನಾವು ಫೈನ್ ಹಾಕ್ತೇವೆ. ಒಂದು 2-3 ಸತಿ ನೋಡಿ ಅವರಿಗೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ನಾವು ಬರೀತೇವೆ. ಸೊ ಇಲ್ಲೀಗಲ್ ಪಾರ್ಕಿಂಗು ಕೂಡ ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಆ ರೀತಿ ಇಲ್ಲೀಗಲ್ ಪಾರ್ಕಿಂಗ್ ಮಾಡಬೇಡ ಅಂತ ನಾವು ಮತ್ತೊಂದು ಸಾರಿ ಬೀದರ್ ಪೊಲೀಸ್ ವತಿಯಿಂದ ನಾವು ಬೀದರ್ ನಗರ ವಾಸಿಗಳಿಗೆ ವಿನಂತಿಸ್ಕೊಳ್ತಾ ಇದ್ದೇವೆ.